ಅಬ್ಬಾ, ಅವನದ್ ಎಲ್ಲಿಂದ ಬಂದೋ ಏನೋ, ದೆವ್ವ ಭೂತ ಬಿಡಿಸ್ತೀನಿ ಅಂತ ಹೇಳಿ ನನ್ ಚರ್ಮನೆಲ್ಲ ಹಾಳು ಮಾಡ್ಬಿಟ್ಟ. ನೀನ್ ಆಡೋದನ್ನ ನೋಡ್ಬಿಟ್ಟು ಅವನು ನಿಂಗ್ ದೆವ್ವ ಬಂದಿದೆ ಅನ್ಕೊಂಡಿದ್ದ. ಅವನ್ ತಲೆ. ನಾನೇನ್ ಸುಮ್ನೆ ಕೂತಿದ್ನಾ? ತೆರೆಕ್ಸ್ ಚೆನ್ನಾಗ್ ಬಾರ್ಸದ್ನಲ್ಲ. ಅವನಾದ್ರೆ ಗಂಡ್ಸು. ಗಂಡಸರಿಗ್ ನೋವಾಗಲ್ವಾ? ಮನೆಗ್ ಹೋಗಿ ಪೆಟ್ಟೆ ನೋಡ್ಕೊಂಡು ಅಳ್ತಾ ಇರ್ತಾನೆ. ಚೆನ್ನಾಗ್ ಬಾರಿಸಿದೀನಿ. ಖುಷಿ ಪಟ್ಟಿದ್ ಸಾಕು. ನಾನ್ ಕೇಳಿದ್ದು ನೀನ್ಯಾಕೆ ಅವನ್ ತಂಟಾಗ ಹೋದೆ ಅಂತ. ಕೈ ಕೊಡು, ಆಯಿಂಟ್ಮೆಂಟ್ ಹಚ್ತೀನಿ. ಅವನ್ ತಂಟೆಗ್ ನಾನು ಹೋಗ್ತಿರ್ಲಿಲ್ಲ. ಆದ್ರೆ ನನ್ ಮೇಲೆ ಆತ್ಮ ಬಂದಿದೆ ಅಂತ ಕೈ ತೋರಿಸಿದ ತಕ್ಷಣ ನೀವು ನಿಜ ಅನ್ಕೊಂಡು ನಂಬಿಟ್ರಿ. ಸುಮ್ನಿರ್ತಾನ? ಸಿಕ್ಕಿದ್ದೆ ಚಾನ್ಸ್ ಅಂತ ಚೆನ್ನಾಗ್ ಬಾರಿಸ್ದ. ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ವಿಷಯ ಕೇಳ ಸುಮ್ಮನ. ಬೈದೆ ಹಾಗೆ ಹೇಳಿ. ಇತ್ತೀಚೆಗೆ ನೀನು ವಿಚಿತ್ರವಾಗಿ ಆಡ್ತಾ ಇದೀಯ. ನಾನಾ? ಹೌದು. ಕೆಲವೊಂದ್ಸಲ ಚೆನ್ನಾಗಿರ್ತೀಯ, ಇನ್ ಕೆಲವು ಸಲ ಕಷ್ಟಪಡ್ತೀಯ, ಬೇರೆಯವ್ರಿಗೂ ಕಷ್ಟ ಕೊಡ್ತೀಯ. ನಿನ್ ಕಣ್ಣು ಬಣ್ಣನೇ ಬದಲಾಗುತ್ತೆ. ನಿನ್ ಮನ್ಸು ಹಿಡ್ತ ತಪ್ಪುತ್ತೆ. ನಿನ್ ಮಾತು, ನಡೆ, ನುಡಿ ಎಲ್ಲ ವ್ಯತ್ಯಾಸವಾಗಿರುತ್ತೆ. ನವಿಲಷ್ಟೇ ಕೋಮಲವಾಗಿರೋ ನೀನು ಕೈಗೆ ಯಾರೇ ಸಿಕ್ಕಿದ್ರು ಸರಿ ಹೊಸ್ಕಾಕೋ ಅಷ್ಟು ಶಕ್ತಿ ಇರುತ್ತೆ ನಿನ್ನಲ್ಲಿ. ಯಾಕೆ ಹೀಗಾಗ್ತಾ ಇದೆ ಅಂತ ಯಾವತ್ತಾದ್ರೂ ಯೋಚಿಸಿದ್ಯಾ? ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ನಾನು ಹಾಗೆಲ್ಲ ಮಾಡ್ತೀನಿ. ನಿನ್ನ ವಿಷಯದಲ್ಲಿ ಮೂಗು ತುರಿಸೋ ಅವಶ್ಯಕತೆ ಯಾರಿಗೆ ಇದೆ? ನನಗಂತೂ ನೀನು ಆ ಸಖಿ ಗರ್ಭಕೋಶನ ಹಾಕಿಸ್ಕೊಂಡಿರೋದಕ್ಕೇನೆ ಈ ಥರ ಎಲ್ಲ ನಿನಗಾಗ್ತಾ ಇದೆ ಅಂತ ಅನ್ಸುತ್ತೆ ಸುಮನ. ನೀನೇನಂತೀಯ? ಸಖಿ ಏನ್ ಫ್ರೀಯಾಗಿ ಕೊಡ್ಲಿಲ್ಲ. 2 ಕೋಟಿ ಇಸ್ಕೊಂಡ್ಲು. ಕೈಗೆ ದುಡ್ಡು ಬಂದ ತಕ್ಷಣ ಎಸ್ಕೇಪ್ ಆಗೋದ್ಲು. ಆದ್ರೆ ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇನ್ಸ್ಪೆಕ್ಟ್ರು ಹೇಳಿದ್ರು. ಅವಳನ್ನ ಯಾರು ಕಿಡ್ನಾಪ್ ಮಾಡ್ತಾರೆ? ಆರಾಮಾಗಿದ್ದಾಳ ಅವಳು. ಹೌದಾ? ಹೌದು. ನಿಜವಾಗ್ಲೂನಾ? ನಂಬೋದಕ್ಕೆ ಆಗ್ತಿಲ್ವಲ್ಲ. ನಾನು ನನ್ ಕಣ್ಣಾರೆ ನೋಡಿದ್ದಕ್ಕೆ ಹೇಳ್ತಾ ಇರೋದು. ನಾನ್ ಯಾಕೆ ಸುಳ್ಳು ಹೇಳಿ? ಎಲ್ಲಿ ನೋಡ್ದೆ? ಆನಂದರಾವ್ ಸರ್ಕಲ್ ಹತ್ರ. ಆದ್ರೆ ಅವಳ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ಅವಳ ವಿಷಯ ನಿಮ್ಗೆ ಯಾಕೆ? ನನಗೇನಿರುತ್ತೆ, ಮಿಸ್ಸಿಂಗ್ ಕೇಸ ಕಿಡ್ನಾಪ್ ಕೇಸ ಅಂತ ಎಲ್ಲರೂ ಮಾತಾಡ್ತಾ ಇದ್ರು, ಅದಕ್ಕೆ ನಾನು ಕೇಳ್ದೆ. ಬೇಡದೇ ಇರೋರ ಬಗ್ಗೆ ಮಾತಾಡೋದು ವೇಸ್ಟ್ ಆಫ್ ಟೈಮ್. ಸೊ ಸಖಿ ಬಗ್ಗೆ ಸುಮನಾಗೆ ಗೊತ್ತಿದೆ ಅಂತಾಯ್ತು. ಇಷ್ಟು ದಿನ ಸೈಲೆಂಟ್ ಆಗಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕೀಗ. ಅಂಬಾ ಶಿವಶಂಭೋ ಪುತ್ರ, ಕೈ ನೋವು ಹೇಗಿದೆ? ಹೇಳಕ್ಕಾಗ್ತಿಲ್ಲ, ತುಂಬಾ ಇದೆ. ನಿನ್ನ ಮೇಲೆ ನನಗೆ ಕರುಣೆ ಬಂದು ಒಂದು ಸಲಹೆ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಏನದು? ಆ ಕೈಯನ್ನ ನೆಲದ ಮೇಲೆ ಇಡಪ್ಪ, ನಾನೊಂದ್ಸಲ ಸರಿಯಾಗಿ ತುಳಿತೀನಿ, ಆಗ ಗಾಯ ಮಾಯ ಆಗ್ಬಿಡುತ್ತೆ. ಅಯ್ಯೋ ನೀನೇನ್ ಮನುಷ್ಯನೇನಾ? ಅಲ್ಲ, ಕೈ ಏಟಾಗದೆ ಅಂತ ನಾನ್ ತಲೆ ಕೆಡ್ಸ್ಕೊಂಡ್ರೆ ನಿನ್ ಮತ್ತೆ ಅದನ್ನ ತುಳಿತೀನಿ ಅಂತೀಯಲ್ಲೋ? ಹೌದು. ಸುಮ್ನೆರಾ? ಡಮ್ಮೋ ಡಮ್ಮ. ಗುರುಗಳಿಗೆ ಪ್ರಣಾಮಗಳು. ಶುಭಮಸ್ತು. ನಮಸ್ಕಾರ ಸ್ವಾಮೀಜಿ. ಶುಭಮಸ್ತು. ನಮಸ್ಕಾರ ಗುರುಗಳೇ. ಮಹಾತ್ಮರು. ಶುಭಮಸ್ತು. ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ಶುಭಮಸ್ತು. ಏನಾಯ್ತಮ್ಮ? ದೇಹ ಅಷ್ಟೊಂದು ಕಂದು ಹೋಗಿದೆ? ಒಬ್ರು ಮಾಡಿದ ತಪ್ಪಿಗೆ ಇನ್ನೊಬ್ರು ಶಿಕ್ಷೆ ಅನುಭವಿಸ್ತಾರಲ್ಲ ಸ್ವಾಮೀಜಿ. ಇನ್ ಮುಂದೆ ನಡೆಯೋದು ಅದೇನೆ. ಏನ್ ಹೇಳ್ತಿದ್ದೀರಾ ಸ್ವಾಮೀಜಿ? ಲೋಕಾರೂಢಿ ಬಗ್ಗೆ ಆತರ ಹೇಳ್ತಿದ್ದಾರೆ ಗುರುಗಳು. ಸುಮನಾಗೆ ಹೀಗಾಗೋದಕ್ಕೆ ಕಾರಣ ನಮ್ಮ ಮೊಮ್ಮೆ ನಾನಾ? ಅಲ್ವಾ? ಮನೆಯಲ್ಲಿ ದೊಡ್ಡಮ್ಮನ ಆತ್ಮ ತಿರುಗ್ತಾ ಇದೆ ಅಂತ ಯಾವುದೋ ಮಂತ್ರವಾದಿನ ಕರ್ಕೊಂಡ್ಬಂದು ಅವಾಂತರ ಮಾಡಿದ್ ನೀವೇ ತಾನೆ?
ವಿಕ್ರಾಂತ್ ಅವನು ಸುಮನಾಗ ಹೊಡೆದಿದ್ದು, ಸುಮನ ಅವನ್ಗೆ ಹಿಡ್ಕೊಂಡು ಹೊಡೆದಿದ್ದ ಕತೆ ಎಲ್ಲ ಮುಗ್ದೋಯ್ತಲ್ವಾ? ಸುಮನ ಸುಮನ ಏನ್ ಮಾಡ್ತಿದ್ಯಾ? ಏ ಸುಮನ ಇರೋ. ಅರೆ ಅಯ್ಯೋ, ನನಗೆ ಹೊಡಿತ್ಯಾ? ಬಿಡಿಸ್ತೀನಿ ಇರು ನಿನ್ಗೆ. ಏ, ಸುಮನ! ಏ, ಬಿಡು. ಮಾಮ್ಗೆ ಅನುಮಾನ ಹೋಗಿ ಅರ್ಥ ಆಗೋ ರೀತಿ ದಯವಿಟ್ಟು ಹೇಳಿ. ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಆತ್ಮರೂಪನ ಬಿಟ್ಟು ಪುನರ್ಜನ್ಮ ಪಡೆದಿದ್ದಾರೆ ಅಂತ. ಎಷ್ಟು ಸಲ ನಾನು ಪರೋಕ್ಷವಾಗಿ ಹೇಳಿದ್ರು ನನ್ನ ಮಾತನ್ನ ನೀವು ಕೇಳಿಲ್ಲ. ಡೈರೆಕ್ಟ್ ಆಗಿ ಹೇಳಿ ಸ್ವಾಮಿ, ದೊಡ್ಡಮ್ಮ ಎಲ್ಲಿದ್ದಾರೆ? ಇಲ್ಲೇ ಇದ್ದಾಳೆ. ನೀವು ಮತ್ತೆ ಅದನ್ನೇ ಹೇಳ್ತಿದ್ದೀರಾ ಅಂತ ನನ್ ಗಂಡ ಮತ್ತೆ ಅವ್ರ ಅಮ್ಮ ಮುಖ ಮುಖ ನೋಡ್ತಿದ್ದಾರೆ. ಇಲ್ಲೇ ಅಂತ ನಿಮ್ಮಂತ ದೊಡ್ಡೋರ್ ಹೇಳಿದಾಗ ಇವ್ರು ಯಾವ್ದೇದೋ ಮಂತ್ರವಾದಿಗಳನ್ನ ಕರೆಸಿ ಪ್ರಯೋಗ ಮಾಡ್ತಾರೆ. ಮನೇಲಿರೋ ಇಲಿಗಳು ಹೋಗ್ತಿದೆಯಾ ಹೊರತು ಭೂತಗಳೇನು ಹೋಗ್ತಿಲ್ಲ. ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಗುರುಗಳೇ, ಗಾಯತ್ರಕ್ಕ ಈ ಮನೇಲಿ ಇದಾರೆ ಅಂತೀರಾ? ಎಲ್ಲಿದ್ದಾರೆ ಅಂತ ಹೇಳಿ. ದೊಡ್ಡಮ್ಮಂಗೆ ಪುನರ್ಜನ್ಮ ಸಿಕ್ಕಿದೆ ಅಂದ್ರೆ ಇನ್ನ ಚಿಕ್ಕ ಮಗು ಹಾಗೆ ಇರ್ತಾರಲ್ವಾ ಮಾಮ್? ಹೆಣ್ಮಕ್ಳು ಯಾರಿದ್ದಾರೆ? ಗಾನವಿ, ಗಾಯತ್ರಿ. ಗಾನವಿ ಅಂತೂ ಆಗಿರಲ್ಲ. ಈ ಗಾಯತ್ರಿ ಅಂತೂ ಅವ್ರಾಗಿರೋಕ್ ಸಾಧ್ಯ ಇಲ್ಲ. ಹೌದು, ಕೈ ಹಿಡ್ಕೊಂಡು ಟೆಸ್ಟ್ ಮಾಡಿದ್ವಲ್ಲ. ಕೈ ಹಿಡ್ಕೊಂಡು ನೋಡೋದಂದ್ರೇನು? ನಾಡಿ ಶಾಸ್ತ್ರನೂ ಬರತ್ತಾ? ಅಯ್ಯೋ, ನಿನಗ್ ಗೊತ್ತಾಗಲ್ಲ ಬಿಡು. ಪೊಲೀಸ್ ಅಣ್ಣ, ಬನ್ನಿ ಇನ್ಸ್ಪೆಕ್ಟರ್. ಈ ನಡುವೆ ಪೊಲೀಸರಿಗೂ ಭಕ್ತಿ ಜಾಸ್ತಿ ಆಗಿದೆ ಅನ್ಸುತ್ತೆ. ಫಾಲೋ ಮಾಡಲೇಬೇಕಲ್ಲ. ನಾನಿ ಟೀ ತಗೊಂಬ. ನೋನೋ, ಮರ್ಯಾದೆ ತಗೊಂಡ್ಮೇಲೆ ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ಈಗ ಯಾಕೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿರೋರೆಲ್ಲ ಬೇಜಾರು ಮಾಡ್ಕೊಳ್ತೀರಾ. ನಿಮ್ಮ ಕರ್ತವ್ಯ ತಡೆಯೋ ಅಧಿಕಾರ ನಮಗೆ ಇಲ್ಲ ಅಲ್ವಾ ಇನ್ಸ್ಪೆಕ್ಟರ್? ಥ್ಯಾಂಕ್ ಯು. ನೀವು ಹೀಗೆ ಕೋಆಪರೇಟ್ ಮಾಡಬೇಕಾಗತ್ತೆ. ಅಣ್ಣ, ನನ್ನ ಮನಸ್ಸಿಗೆ ಯಾಕೋ ಭಯ ಆಗ್ತಿದೆ. ಏನೂ ತೊಂದರೆ ಇಲ್ಲ ತಾನೇ? ನನ್ನ ಪಾಡಿಗೆ ನಾನು ಚೆನ್ನಾಗೇ ಇದ್ದೀನಮ್ಮ. ಸಂತೋಷ. ತಾವು ಯಾಕೆ ಬಂದಿದ್ದೀರಾ ಅಂತ ತಿಳ್ಕೊಬೋದಾ? ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡೋದಕ್ಕೆ. ಜೀವನ್ ನಾನೇ ಶೂಟ್ ಮಾಡಿದ್ದು ಅಂತ ಇವ್ರಿಗೆ ಗೊತ್ತಾಗೋಯ್ತಾ ಹೇಗೆ? ಇವಾಗ ಏನ್ ಕತೆ? ನನ್ ಜೈಲ್ಗೆ ಹಾಕ್ಬಿಡ್ತಾರ? ಪೊಲೀಸಣ್ಣ ಅರೆಸ್ಟ್ ಮಾಡಕ್ಕ? ಯಾರನ್ನ? ಇನ್ಯಾರನ್ನ? ಆ ಮಾತನ್ನ ಮೊದಲು ಕೇಳಿದ್ದು ನನ್ನ ಹೆಂಡ್ತಿನೇ. ಅದಕ್ಕೆ ಏನ್ ಮಾಡಿದ್ರು ಬ್ರೋ? ತಲೆ ಬುಡ ಇಲ್ದೆ ಮಾತಾಡ್ತಾಳಲ್ವಾ, ಕರ್ಕೊಂಡೋಗಿ ಕಂಬಿ ಎಣ್ಸಕ್ ಬಿಡ್ತಾರೆ.
ವಲ್ಲಭ, ಜೋಕ್ ಮಾಡಿದ್ರು ಅರ್ಥ ಇರಬೇಕು. ಇನ್ಸ್ಪೆಕ್ಟರ್, ನೀವ್ ಹೇಳಿ, ಯಾರನ್ನ ಅರೆಸ್ಟ್ ಮಾಡಕ್ ಬಂದ್ರಿ? ಜೀವನ ರಿವಲ್ವಾರ್ ಇಂದ ಶೂಟ್ ಮಾಡಿದವ್ರನ್ನ. ಈ ಮನೆಯವರೇ ಶೂಟ್ ಮಾಡಿದರಾ? ಈ ಮನೇಲಿರೋರೇ. ಅನ್ಕೊಂಡಿದ್ದೊಂದು, ಆಗಿದ್ದು ಇನ್ನೊಂದು. ಜೀವನ್ ಕಾಪಾಡ್ಬೇಕು ಅಂತ ಅಕ್ಕವರೆಲ್ಲ ಹೋದ್ರು. ನೀವ್ ನೋಡಿದ್ರೆ ಅವನ ಸಾಯ್ಸಕ್ ಹೊರಟಿದ್ದು ಈ ಮನೆಯವರು ಅಂತ ಅರೆಸ್ಟ್ ಮಾಡಕ್ ಬಂದಿದ್ದೀರಾ. ಅಷ್ಟಕ್ಕೂ ಏನ್ ನಡೀತಿದ್ಯೋ ಏನಾಗ್ತಿದ್ಯೋ ಅರ್ಥನೇ ಆಗ್ತಿಲ್ಲ. ಇದರಲ್ಲಿ ಅರ್ಥ ಆಗದೆ ಇರೋದೇನಿದೆ? ಜೀವಾಗೆ ಶೂಟ್ ಮಾಡಿದ್ ಕೂಡ ನನ್ನ ರಿವಾಲ್ವರ್ ಇಂದಾನೆ. ಅಂದ್ರೆ ನೀವೇ ಶೂಟ್ ಮಾಡಿದ್ದಾ? ಏಯ್, ಅಧಿಕ ಪ್ರಸಂಗಿ, ಅವ್ರ ರಿವಾಲ್ವರ್ ಅನ್ನ ನಮ್ಮವರೇ ಯಾರೋ ತಗೊಂಡ್ ಹೋಗಿ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಹೋ, ಐ ಸಿ. ಪ್ರಾಣ ಉಳಿಸ್ಬೇಕು ಅನ್ಕೋತೀವಿ ಹೊರತು ಪ್ರಾಣ ತೆಗಿಬೇಕು ಅಂತ ನಾವ್ಯಾಕೆ ಅನ್ಕೋತೀವಣ್ಣ? ನೀನ್ ಅನ್ಕೊಳ್ಳೋದಿಲ್ಲಮ್ಮ. ಇನ್ಯಾರು ಅನ್ಕೋತಾರೆ ಇನ್ಸ್ಪೆಕ್ಟರ್? ಇರ್ತಾರಲ್ಲ ಸರ್, ಏನು ಗೊತ್ತಿಲ್ದ ಹಾಗೆ ಸೈಲೆಂಟ್ ಆಗಿ ನಾಟಕ ಮಾಡೋರು. ಯಾರಾಗಿರ್ತಾರೆ? ನಾನೇನ್ ಸೈಲೆಂಟ್ ಆಗಿಲ್ಲ, ಗಲಾಟೆ ಮಾಡ್ತಾನೆ ಇರ್ತೀನಿ. ಕುಂಬ್ಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಡ್ಕೊಂಡ್ ನೋಡ್ತೀಯಲ್ಲಕ್ಕ. ನೀನೇನಾದ್ರೂ ಜೀವಂಗ್ ಶೂಟ್ ಮಾಡ್ತೀಯಾ ಹೇಗೆ? ಸುಮನ, ಅದು ನಾನು ಶೂಟ್ ಮಾಡಿದ್ದು ಹಾಸನಿಯವರಲ್ಲ. ಇನ್ಯಾರು ಇನ್ಸ್ಪೆಕ್ಟರ್? ಇದ್ದಾರೆ, ನಮ್ಮ ಕಣ್ಮುಂದೆನೆ ನಿಂತಿದ್ದಾರೆ. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಸ್ವಾಮೀಜಿ. ಏನಣ್ಣ ನೀನ್ ಹೇಳ್ತಿರೋದು? ಸ್ವಾಮೀಜಿ ಜೀವಣ್ಣನ ಶೂಟ್ ಮಾಡೋದು ಅಂದ್ರೇನು? ನೋಡಿ ಇನ್ಸ್ಪೆಕ್ಟರ್, ತಮಾಷೆ ಮಾಡಬೇಡಿ. ಇಂಥ ವಿಷಯಗಳು ಸುಮ್ಮನೆ ಎಲ್ರಿಗೂ ತಲೆ ಕೆಡಿಸುತ್ತೆ. ಬಿ ಸೀರಿಯಸ್ ಪ್ಲೀಸ್. ತಮಾಷೆ ಮಾಡೋದಕ್ಕೆ ಇಲ್ಲಿ ತನಕ ಬರೋ ಅವಶ್ಯಕತೆ ಇಲ್ಲ. ಜೀವನ ಶೂಟ್ ಮಾಡಿದ ಈ ರಿವಾಲ್ವರ್ ಮೇಲೆ ಸ್ವಾಮೀಜಿಯವರ ಫಿಂಗರ್ ಪ್ರಿಂಟ್ಸ್ ಇದೆ ವಿಶಾಲ್. ಇನ್ನು ಇದರಿಂದ ಏನು ಕೆಲಸ ಇಲ್ಲಮ್ಮ. ತೆಗೆದು ಬಿಸಾಕೋದೆ. ಫೋರೆನ್ಸಿಕ್ ಆಧಾರದ ಮೇಲೇನೆ ಅರೆಸ್ಟ್ ಮಾಡ್ತಾ ಇದ್ದೀನಿ. ಕಳೆದು ಹೋಗಿದ್ದ ನನ್ನ ರಿವಾಲ್ವರು ಮತ್ತೆ ಸಿಕ್ಕಿದ ಮೇಲೆ ಈ ಕೇಸ್ಗೆ ಮತ್ತೆ ಸಾಕ್ಷ್ಯಾಧಾರ ಸಿಕ್ತು. ಗುರುಜಿ, ನೀವು ಹೀಗೆ ಮಾಡಿದ್ದೀರಾ ಅಂದ್ರೆ ನಾನು ನಂಬುದಿಲ್ಲ. ಎಲ್ಲೋ ಏನೋ ತಪ್ಪು ನಡೆದಿರ್ಬೇಕು ಅನ್ಸತ್ತೆ. ನೀವು ಈ ಕೆಲಸ ಮಾಡಿಲ್ಲ ಅಂತ ಹೇಳಿ. ವಿಶಾಲ, ಗಾಬರಿ ಆಗ್ಬಾರ್ದು.
ನಡೆದಿರೋದೆಲ್ಲ ನಮ್ಮ ಒಳ್ಳೇದಿಕ್ಕೇನೆ. ಆಚಾರ್ಯ, ಅನುಭವದಿಂದ ಹೇಳಿದ್ರು ಅನುಭವಿಸ್ಬೇಕಾಗಿರೋದು ನೀವೇ ಅಲ್ವಾ? ಪರವಾಗಿಲ್ಲ, ವಿಧಿ ಅನುಸಾರವಾಗಿಯೇ ನಡೀಬೇಕು. ಹಾ, ಹಾಗ ಅನ್ಕೊಂಡ್ರೆ ನೀವು ಪೊಲೀಸರ ಹಿಂದೆ ಹೋಗ್ಬೇಕು. ಸಂತೋಷವಾಗಿ ಹೋಗ್ತೀನಿ. ಜೈಲ್ ಅಂದ್ರೆ ಆಶ್ರಮ ತರ ಇರತ್ತೆ ಅನ್ಕೊಂಡಿರ್ಬೇಕು. ಸುಮನಾ, ಯಾಕೆ ಹಾಗೆ ಮಾತಾಡ್ತೀಯ? ಪೊಲೀಸಣ್ಣ, ನೀವು ದುಡುಕ್ಬೇಡಿ. ಅಲ್ಲೇನ್ ನಡೀತು ಅಂತ ತಿಳ್ಕೊಳಕ್ಕೆ ಸ್ವಲ್ಪ ಸಮಯನ ನಮಗೂ ಕೊಡಿ. ಏನೇ ಆದ್ರೂ ಸರಿ, ಕೋರ್ಟಲ್ಲಿ ಹೇಳ್ಬೇಕಾಗತ್ತಮ್ಮ. ಸಾಕ್ಷ್ಯಾಧಾರಗಳು ಇದ್ದ ಮೇಲೆ ಕೂಡ ನಾನು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನನ್ನ ಕೆಲಸಕ್ಕೆ ದ್ರೋಹ ಮಾಡ್ದಾಗತ್ತೆ. ಅಯ್ಯೋ ದೇವ್ರೆ, ಈ ಟ್ವಿಸ್ಟನ್ನ ನಾನು ಖಂಡಿತ ಊಹೆ ಮಾಡಿರ್ಲಿಲ್ಲ. ಎಲ್ರನ್ನೂ ಆಶೀರ್ವಾದ ಮಾಡೋ ಕೈಯಲ್ಲಿ ರಿವಾಲ್ವರ್ ಹಿಡ್ಕೊಂಡು ಅಜಾತ ಶತ್ರುವಾದ ಗುರುಗಳು ನಯನಿ ಹಿಡಿಬೇಕು ಅನ್ಕೊಂಡಿದ್ದ ಜೀವನ್ನ ಶೂಟ್ ಮಾಡಿದ್ದಾರೆ ಅಂದ್ರೆ ಎಂತ ವಿಚಿತ್ರ ಇದು. ಆಶ್ಚರ್ಯದ ಜೊತೆಗೆ ತುಂಬಾ ನೋವಾಗ್ತಿದೆ ವಿಶಾಲ್. ಸ್ವಾಮೀಜಿ, ನಾವಿನ್ ಹೊರಡೋಣವಾ? ನಿಮ್ ಕರ್ತವ್ಯನ ನಾನು ಪಾಲಿಸ್ತೀನಿ. ಗುರುಗಳೇ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದಂದ್ರೇನು? ಹೋಗ್ಬೇಕಾಗಿರೋದು. ಅಮ್ಮ ಹಾಸಿನಿ, ನ್ಯಾಯ ಬೇರೆ, ಧರ್ಮ ಬೇರೆ. ಧರ್ಮನ ಅನುಸರಣೆ ಮಾಡೋ ನ್ಯಾಯಸ್ಥಾನಕ್ಕೆ ನಾನು ಹೋಗ್ತಿದ್ದೀನಿ. ದುಷ್ಟರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಶಿಷ್ಟರನ್ನ ನಾವು ರಕ್ಷಿಸಬೇಕು. ವಿಶಾಲಾಕ್ಷಂನವರು ಸೂಚಿಸಿದಾಗೆ ನಾನು ಮಾಡಿದ್ದೀನಿ ಹೊರತು ಯಾರ ಮೇಲಿನ ಕರುಣೆಯಿಂದಾನೋ ಅನುಕಂಪದಿಂದಾನೋ ಅಲ್ಲ. ಶುಭಂ ಭೂಯಾತ್. ನಡೆರಿ. ಎಲ್ರ ಬಗ್ಗೆ ಭವಿಷ್ಯ ಹೇಳ್ತಿದ್ ಸ್ವಾಮೀಜಿಗೆ ಭವಿಷ್ಯನೇ ಇಲ್ದಂಗಾಗೋಯ್ತಾ? ಹಾಗಾಗಲ್ಲ, ಆಗಕ್ ನಾನು ಬಿಡಲ್ಲ. ನೀನ್ ಶಪಥ ಮಾಡ್ಬಿಟ್ರೆ ಮಾತ್ರ ಪೊಲೀಸರು ಕೇಳ್ಬಿಡ್ತಾರಾ? ನಯನಿ, ಅವ್ರ ತಂಗಿ ಅಂದ್ರು, ನೀನ್ ಅಣ್ಣ ಅಂತ ಕರೆದ್ರು ಕೋರ್ಟ್ ಕೇಳಿಸ್ಕೊಳಲ್ಲ. ಅವ್ರಿಗೆ ಬೇಕಾಗಿರೋದು ಸಂಬಂಧಗಳಲ್ಲ, ಸಾಕ್ಷ್ಯಾಧಾರಗಳು. ಒಬ್ರನ್ನ ಕಾಪಾಡಕ್ ಹೋಗಿ ಅವ್ರಿಗೆ ಶಿಕ್ಷೆ ಆಯ್ತು. ಎಲ್ಲವನ್ನೂ ತಿಳಿದವರು ತ್ಯಾಗವನ್ನ ಮಾಡಿದ್ದಾರೆ. ಡಮ್ಮೋ ಡಮ್ಮ.